ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ 17ನೇ ಬಜೆಟ್. ಒಬ್ಬ ಈ ದೇಶ ಕಂಡ ಅಪ್ರತಿಮ ನಾಯಕ 17 ಬಜೆಟ್ಗಳನ್ನು ಮಂಡಿಸಿರುವಂಥ ಒಬ್ಬ ನಾಯಕರು. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಅನೇಕ ನೀರಾವರಿ ಇರ್ಬೋದು, ಇವತ್ತು ಅನೇಕ ಇಲಾಖೆಗಳ ಒಂದು ಬಜೆಟ್ನಲ್ಲಿ ಕೆರೆ ತುಂಬಿಸುವಂಥದ್ದು ಇರ್ಬೋದು, ನೀರಾವರಿ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ನಂದವಾಡಿಗೆ ನೀರಾವರಿಯನ್ನು ಬಹುದಿನದ ಬೇಡಿಕೆ ಇತ್ತು. ನನ್ನ ಮತಕ್ಷೇತ್ರದ ವಂಚನೆ ಆದಂಥ ಹಳ್ಳಿಗಳಿಗೆ ನೀರಾವರಿ ಕೊಡಬೇಕು ಅನ್ನೋದು, ಅದನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ ಕೂಡ ಇವತ್ತು ಜಲಸಂಪನ್ಮೂಲ ಇಲಾಖೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಇವತ್ತು ಸಂಪೂರ್ಣ ಮುಗಿಸೋದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಇವತ್ತು ಕಾರ್ಮಿಕ ಮಕ್ಕಳಿಗೆ ಏನು ಒಂದು ವಿಶೇಷವಾದ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನು ತೆರೆಯೋದಕ್ಕೆ ಅದನ್ನು ಕೂಡ ಅನುಮತಿಯನ್ನು ನಮಗೆ ನೀಡಿದ್ದಾರೆ. ಈ ರೀತಿ ಅನೇಕ ಹಲವಾರು ದುರಂತ ಸಮಸ್ಯೆಗಳು ಏನು ರಾಜ್ಯದಲ್ಲಿ ಇತ್ತು, ಆ ರಾಜ್ಯದ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ನೆರವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ 2026-27ನೇ ಸಾಲಿನ ಈ ಬಜೆಟ್ನಲ್ಲಿ ಇವತ್ತು ಎಲ್ಲದಕ್ಕೂ ಕೂಡ ಸ್ಪಂದಿಸುವಂಥ ಕೆಲಸ ಆಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.